ಶಾದಿಗೆ ಬಿರಿಯಾನಿ ಗೊಜ್ಜಿ ರೆಡಿ ಆಯ್ತು, ಶಾದಿನೂ ಆಯ್ತು. ಇಲ್ಲಿ ಏನು ಕಲರ್ ಇಲ್ಲ, ಏನು ಮಣ್ಣು ಮಸ್ ಏನಿಲ್ಲ, ಸಿಂಪಲ್. ನೋಡಿ 1 2 3. ಎಸ್, ನಾವು ವೆಜ್ ಬಿರಿಯಾನಿದು ರೆಸಿಪಿನೇ ಕೊಟ್ಟಿಲ್ಲ ಸರ್. ಹೌದು, ಇದೇ ಫಸ್ಟ್ ಟೈಮ್. ನೀವು ಗೊಜ್ಜು ಕೇಳಿದ್ದೀರಾ, ನಾವು ಗೊಜ್ಜು ಜೊತೆಗೆ ಬಿರಿಯಾನಿ ಕೊಟ್ಟಿದ್ವಿ. ದೂದ್ ಮಾಂಗೆ ನಮ್ಮ ಅಪ್ಪು ಖೀರ್ ದೇವಿ. ಏನ್ ಸರ್? ಸರ್ ನಿಮ್ ಕೈಯ ನಂಗೆ ಹಾಕ್ಬಿಡಿ. ಹಾಕ್ಬಿಡ ನೋಡಿ ವೀಕ್ಷಕರೇ, ಅರುಣ್ ಅವರೇ ಮಾಡ್ತಾರೆ. ನೋಡಿ ಇದು ಒಂದು ರೀತಿ ಇರುತ್ತೆ ಬಗ್ಸೋದಕ್ಕೆ. ಎಸ್, ಶಾದಿಗೆ ಬಿರಿಯಾನಿ ಇಲ್ಲೇ ಶಾದಿ ಆಗ್ಬಿಡುತ್ತೆ, ಹಂಗ ಆಗ್ಬಿಡುತ್ತೆ. ಎಲ್ಲ ವಿಕೆಟ್ ತೆಗೆದಾಗ ಮಾತ್ರ ಹಿಂಗ ಅಂತಾರೆ. ನಾವು ಅಡಿಗೆ ಮಾಡಾದ್ಮೇಲೆ ಹಿಂಗ ಅಂತೀವಿ. ನೋಡಿದ್ರ ನೋಡಿದ್ರ ಪನ್ನೀರು ಮಸಾಲೆ ಎಲ್ಲ ಜೊತೆಗೆ ಇಷ್ಟು ಒಂದು ವೆಜ್ ಬಿರಿಯಾನಿಯಲ್ಲಿ ಮಾಡ್ಬೋದಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದು ಮಾಡ್ಕೊಂಡ್ರೆ ಅದ್ಭುತವಾಗಿದೆ. ಅಬ್ಬಾ, ಮಲ್ಲೇಶ್ವರಂ ಅಂದ್ರೆ ರುಚಿ ರುಚಿ, ಶುಚಿ ರುಚಿ ಅಂದ್ರೆ ಇವತ್ತು ಮಶ್ರೂಮ್ ದೊನ್ನೆ ಬಿರಿಯಾನಿ. ಇನ್ನೂ ಇಲ್ಲಿ ಎಂಟ್ರೂ ಆಗಿಲ್ಲ, ಆಗ್ಲೇ ಬರ್ತಾ ಇದೆ ಘಮ. ಬರೀ ಬಿರಿಯಾನಿ ಘಮನೇ ಇವಾಗ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಾರಂತೆ. ಡೈಲಿ 15-20-25 kg ಈ ಥರ ಹೋಗ್ತದೆ ಅಂತ ಕರೆದ್ರು. ನಾನು ಹೇಳಿದೆ ನೀವೇನೋ ಕರೆದ್ರಿ, ಬಟ್ ನಮಗೆ ವೀಕ್ಷಕರು ಕಾಮೆಂಟ್ಸ್ ಹಾಕ್ತಾನೇ ಇದ್ದಾರೆ. ದೊನ್ನೆ ಬಿರಿಯಾನಿ, ಮಶ್ರೂಮ್ ದೊನ್ನೆ ಬಿರಿಯಾನಿ ತೋರಿಸಿರಿ, ಬಟ್ ಅಲ್ಲೊಂದು ಶಾದಿಕಿ ಬಿರಿಯಾನಿ ಗೊಜ್ಜು. ಶಾದಿಕಿ ಬಿರಿಯಾನಿ ಗೊಜ್ಜಿತ್ತಲ್ಲ, ಅದನ್ನ ಯಾಕೆ ಬಿಟ್ರಿ ಅಂದರು. ನಾವು ಆಗಲೇ ಆಶ್ವಾಸನೆ ಕೊಟ್ಟಿದ್ವಿ, ಮುಂದಿನ ಎಪಿಸೋಡು ವೆಜ್ ದೊನ್ನೆ ಬಿರಿಯಾನಿ ಇರ್ತದೆ, ಅದರೊಟ್ಟಿಗೆ ನಿಮ್ಮ ಶಾದಿಕಿ ಬಿರಿಯಾನಿಯ ಗೊಜ್ಜು ತೋರಿಸ್ತೀವಿ ಅಂತ ಹೇಳಿದ್ವಿ. ಇವತ್ತು ಬಂದಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲೇ ಇದು ಪ್ರಥಮ ಬಾರಿಗಿರುತ್ತೆ. ಪೇಣಿ ನೋಡಿದ್ರಿ, ಚಿರೋಟಿ ನೋಡಿದ್ರಿ, ಮೈಸೂರು ಚೇತನ್ ರಾವ್ ಅವ್ರದ್ದು. ಸೋಷಿಯಲ್ ಮೀಡಿಯಾದಲ್ಲೇ ಪ್ರಪ್ರಥಮ ರೆಸಿಪಿ ಆಗಿತ್ತು. ಇದು ಅದೇ ಥರ ಒಂದು ರೆವಲ್ಯೂಷನರಿ ರೆಸಿಪಿ, ಎಲ್ಲೂ ಸಿಗಲ್ಲ ರೀ. ಇವತ್ತು ತೋರಿಸ್ತಾ ಇದೀವಿ, ಬನ್ನಿ. ನಮಸ್ಕಾರ. ನೀವು ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡಿದ್ರಿ. ಜನಗಳ ಇಲ್ಲಿ ಫುಲ್ ರಶ್. ಬೇರೆ ಕಾಮೆಂಟ್ಸ್ ಅಲ್ಲಿ ಕೂಡ ರಶ್. ಏನು ನೀವು ತೋರಿಸ್ಬಿಟ್ರಿ ಶಾದಿಕಿ ಬಿರಿಯಾನಿ ಗೊಜ್ಜು. ತುಂಬಾ ಜನ ಅಂದ್ರೆ ಆ ಮಶ್ರೂಮ್ ಎಲ್ಲ ಹಾಕಿ ಆ ಗೊಜ್ಜಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ, ಅದು ಬಹಳ ವಿಶೇಷವಾಗಿತ್ತು. ಕರೆಕ್ಟ್. ಬಿರಿಯಾನಿ ಎಲ್ಲರೂ ಮಾಡ್ತಾರೆ, ಪಲಾವ್ ಮಶ್ರೂಮ್ ಪಲಾವ್ ಎಲ್ಲರೂ ಮಾಡ್ತಾರೆ. ಬಟ್ ಅವತ್ತು ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಹೆವಿ ವೈಟೇಜ್ ಬಂತು. ತಿಂದವ್ರು ಕೂಡ ಬಹಳ ಇಷ್ಟಪಟ್ಟು ಒಂದು ತಿಂದ್ರೆ ಮಾಡ್ತಾರೆ 2-3 ಡೈನರ್ಸ್ ಅಲ್ಲಿಂದ ಕೂಡ ಅದಕ್ಕೆ ಬಂದು ಒಳಗಿಂದ ಅವ್ರು 150 ಜನ ಬೇಕು ಅದೇ ಸ್ಟೈಲಲ್ಲಿ. ಆ ಗೊಜ್ಜು ಆದ್ಮೇಲೆ ಅದಿರುತ್ತೆ ಬಿರಿಯಾನಿ, ಶಾದಿಕಿ ಬಿರಿಯಾನಿ. ಹೌದು, ಈ ಪಾರ್ಟಿಗೆ ಅಲ್ಲ, ಪಾರ್ಟಿ ಬಿರಿಯಾನಿ ಅಂತ ಹೇಳ್ಬೋದು. ಹೌದೌದು, ಕಲ್ಯಾಣ ಬಿರಿಯಾನಿ ಅಂತ ಹೇಳ್ಬೋದು. ಬಿರಿಯಾನಿ ಎಂತ ಹೆಸರು ಸರ್? ಶಾದಿಕಿ ಬಿರಿಯಾನಿ, ಕಲ್ಯಾಣ ಬಿರಿಯಾನಿ. ಹೌದು, ಅದು ಅದ್ಭುತವಾಗಿರುತ್ತೆ. ವೆಜ್ಜಲ್ಲೇ ಮಾಡೋದು. ಕಂಪ್ಲೀಟ್ ಆಗಿ ಒಂದು ಒಳ್ಳೆಯ ಒಂದು ವೆಜ್ ಶಾದಿಕಿ ಬಿರಿಯಾನಿ ಮಾಡಿನೂ ತೋರಿಸ್ತೀವಿ, ಗೊಜ್ಜುನು ತೋರಿಸ್ತೀವಿ. ಸಿಕ್ಕಿದ್ದೆಲ್ಲ ಕೆಲಸ ಮಾಡ್ತಾ ಮಾತಾಡೋಣ ಬನ್ನಿ. ಎಸ್, ಕಲ್ಯಾಣ ಬಿರಿಯಾನಿ ಶುರು ಮಾಡೋಣ. ಎಸ್, ಶುರು ಮಾಡೋಣ. ಓಕೆ ಸರ್, ಶುರು ಮಾಡೋಣ. ಶುರು ಮಾಡೋಣ. ಶುರು ರೆಡಿ ಮಾಡಿದ್ದೀವಿ, ಅವೆಲ್ಲ ರೆಡಿ ಇದೆ. ನಮ್ಮ ಕೆಲಸಕ್ಕೆ ನಮ್ಮ ತಾಯಿಯವರು, ನಮ್ಮ ದೇವರ ಆಶೀರ್ವಾದ ಎಲ್ಲರೂ ಬೇಕು. ಅದಿದ್ರೇನೆ ಎಲ್ಲ ಚೆನ್ನಾಗಿ. ಎಸ್ ಸರ್, ಎಣ್ಣೆ ಹಾಕೊಂತ ಇದೀನಿ. ನಾನು ನಿಮ್ಗೆ ತೋರಿಸ್ತಾ ಇರೋದು ಶಾದಿಕಿ ಬಿರಿಯಾನಿ. ಹೆಚ್ಚು ಕಮ್ಮಿ ಒಂದು 1 kg ರೈಸ್ ಆಗೋಷ್ಟು, ಒಂದು 5-6 ಏಲಕ್ಕಿ, ಒಂದು 5-6 ಪೀಸ್ ಚಕ್ಕೆ, ಒಂದು 7-8 ಲವಂಗ. ನೋಡಿ ಎಲ್ಲ ಒಟ್ಟಿಗೆ ನೆನೆ ಹಾಕಿದ್ವಿ. ಇದು ಒಂದು ಸ್ವಲ್ಪ ನೆನೆ ಹಾಕ್ಬೇಕು. 1 hour ಗಂಟು ಸಾಕಾಗ್ತದೆ. 1 hour ಒಂದು ಅರ್ಧ ಗಂಟೆ ಸಾಕು. ಒಳ್ಳೆ ಫ್ಲೇವರ್ ಬೆಳೀತದೆ. ಆಗ್ತಾ ಇದ್ದೀನಿ, ಏನು ಫ್ರೈ ಏನಿಲ್ಲ, ಸ್ವಲ್ಪ ಅದು ಹೊಡಿತಾ ಇರೋದು ಬಡ ಅಂತ. ಈರುಳ್ಳಿ ಹಾಕೋದು. ಈರುಳ್ಳಿ ಬಂದು 2 ಮುಷ್ಟಿ ನೋಡಿ, 3 ಮುಷ್ಟಿ ಎಣ್ಣೆ ಹಾಕೊಂಡಿದ್ದೀವಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಲೀಟರ್ ಎಣ್ಣೆ, ಗೊತ್ತಾಯ್ತಾ? ನಿಮಗೆ ಈರುಳ್ಳಿ ಹಾಕ್ತೆ ಅಂದ್ರೆ ಈ ಗೊಜ್ಜಿಗೆ 40% ಈರುಳ್ಳಿ, 30% ಟೊಮೆಟೊ. ಓಕೆ ನೋಡಿ, ಕೆಲವು 50% ಹಾಕ್ತಾರೆ,
40-45% ಸಾಕು. ಇದೆಲ್ಲ ಕೆಂಪಾಗಬೇಕಲ್ಲ ಈಗ, ಎಲ್ಲ ಕೆಂಪಾಗಬೇಕು. ಕೆಲವು ಬಣ್ಣ ಇದೆಯಲ್ಲ, ಒಂದು ಬಣ್ಣ ಬರಬೇಕು. ನಮ್ಮಲ್ಲಿ ಈ ಬಿರಿಯಾನಿ ಏನಂದ್ರೆ ಮದುವೆ ಫಂಕ್ಷನ್ಗೆ ಕೇಟರಿಂಗ್ಗಳೆಲ್ಲ ಜಾಸ್ತಿ ಬರ್ತದೆ ಈಗ. ಹೌದು, ಇದು ಬಂದು ಬಹಳ ಫೇಮಸ್ ಬಿಡಿ, ಯಾಕಂದ್ರೆ ಒಂದಲ್ಲೇ ಇದು ನಂಬರ್ 1. ಹೌದು, ಶಾದಿಕ್ ಬಿರಿಯಾನಿ. ಹೌದು, ಕೆಂಪಾಗ್ತಾ ಬಂದಂಗೇನೆ ಈರುಳ್ಳಿ ಘಮ ಸ್ಮೆಲ್ ಇದೆ, ಶುರು ಆಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಈರುಳ್ಳಿನ ಅರ್ಧಂಬರ್ಧ ಬೇಯಿಸ್ಕೊಂತೀವಿ. ಆ ಫ್ಲೇವರ್ ಬಿಡೋ ಸಂದರ್ಭದಲ್ಲಿ ಏನಾದ್ರು ಹಾಕ್ಬಿಡ್ತೀವಿ, ಟೊಮಾಟೊ ಈರುಳ್ಳಿ ಸತ್ತೋಗ್ಬಿಡುತ್ತೆ, ಪರಿಮಳ ಸತ್ತೋಗ್ಬಿಡುತ್ತೆ. ನೋಡಿ ಈ ಕೆಂಪಾಯ್ತು ನೋಡಿ ಸರ್, ಇದು ಈ ತರ ಕೆಂಪಾಗಬೇಕು, ಈ ತರ ಆಗಬೇಕು ನೋಡಿ. ಇವಾಗ ಏನು ಅದು ಫ್ರೈ ಆಯ್ತಲ್ಲ, ಇದಕ್ಕೆ ಒಂದು 5 ಟೊಮೆಟೊ ದೊಡ್ಡದು ಕಟ್ ಮಾಡಿ ಹಾಕೋದು. 5 ಅಂದ್ರೆ ಅಲ್ಲಿ ನಾನು ಹಾಕೊಂಡಿದ್ದು 3/4 kg ಈರುಳ್ಳಿ ಅಂದ್ರೆ ಇಲ್ಲಿ ಅರ್ಧ kg ಟೊಮೆಟೊ. ಈರುಳ್ಳಿ ಫ್ರೈ ಆದ್ಮೇಲೆ ಈ ಟೊಮೆಟೊ ಪೀಸ್ ಏನ್ ಕಾಣಿಸುತ್ತೋ ಇದು ನಮ್ಗೆ ಕಾಣಿಸ್ಬಾರ್ದು, ಕರ್ಗೋಬೇಕು. ಇದೆಲ್ಲ ಇದೆಲ್ಲ ಫುಲ್ ಕರ್ಗೋಬೇಕು. ಅಲ್ಲಿ ತನಕ ಮತ್ತೆ 2ನೇ ಪಾಕಿರೋ ನಮ್ಮ ಟೊಮೆಟೊ ನೋಡಿ ಎಲ್ಲ ಕರ್ಗೋಗಿದೆ. ನಾನು ಏನು ಹೇಳಿದ್ದೆ ನಿಮಗೆ, ಟೊಮೆಟೊ ಎಲ್ಲ ಕರ್ಗೋಗು ಕಾಣಿಸ್ಬಾರ್ದು. ಹಾಕಿರೋ ನೋಡಿ ಆಲ್ಮೋಸ್ಟ್ ಕರ್ಗೋಗಿದೆ, ಬರೀ ಕಡ್ಡಿ ಥರ ಕಾಣ್ತದೆ. ಸಿರಪ್ ಔಟ್ ಆಗಿದೆ, ಅದು ಫುಲ್ ಬ್ಲೆಂಡ್ ಆಗಿದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ನಾವು 2, 4, 6 ಮೆಣಸಿನ್ಕಾಯಿ ಹಾಕ್ಬೇಕು. ಮೆಣಸಿನ್ಕಾಯಿ ಅಷ್ಟೇ ನಾನು ಫುಲ್ಲಾಗಿ ಅದನ್ನ ಕಟ್ ಮಾಡಲ್ಲ, ಒಡೆಯಲ್ಲ, ಏನಿಲ್ಲ, ಹಾಗೇನೆ ಹಾಕ್ತಾ ಇದ್ದೀನಿ. ಹಾಗೆ ಹಾಕಿದಾಗ ಅದರಲ್ಲಿ ಬೀಜ ಇದೆಯಲ್ಲ ಅದು ಆಚೆ ಬರಲ್ಲ, ಸ್ಟೋರ್ ಆಗಿರುತ್ತೆ. ಪುದೀನ ಹಾಕ್ತಾ ಇದ್ದೀನಿ. ಪುದೀನ ಹೆಚ್ಚು ಕಮ್ಮಿ ಒಂದು ಕಟ್ಟು ಪುದೀನ ಇಲ್ಲಿ ಅರ್ಧ ಕಟ್ಟು ಅಷ್ಟು ಹಾಕೊಂಡಿದ್ದೀನಿ ಪುದೀಗೆ. ಅದಾದ್ಮೇಲೆ ಮಸಾಲೆಗಳಲ್ಲಿ ಸಿಂಪಲ್ ಆಗಿರೋದು ಸ್ವಲ್ಪ ಕಸ್ತೂರಿ ಮೆಂತ್ಯ. ಬಿರಿಯಾನಿ ಅಂದಮೇಲೆ ಒಂದಿಷ್ಟು ಬಿರಿಯಾನಿ ಎಲೆಗಳು ಬೇಕು, 4 ಎಲೆಗಳು ಆಯ್ತಾ. ನೋಡಿ ಇದು ಕರ್ಗೋಯ್ತಲ್ಲ, ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋದು. ಇಲ್ಲಿ ಬಂದು ಇದು ಟೇಬಲ್ ಸ್ಪೂನ್ ಅಂದರೆ 100 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ನನಗೆ ಮತ್ತೆ 1 kg ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟೊತ್ತಾಯ್ತಾ ಹಾಕಿ 5 ನಿಮಿಷ ಆಯಿತು. ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ಸಾಕು, ಯಾಕಂದರೆ ಅಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ಆಮೇಲೆ ಒಂದು ಬಿರಿಯಾನಿ ಪೌಡರ್ ಸಹಜವಾಗಿ ಆ ಲಿಂಕಲ್ಲಿ ಕೊಟ್ಟಿದ್ದೀರಾ, ಪಾಲಕ್. ಹೌದು, ಮಾತಾಡಿದ್ವಿ ಪಾಲಕ್ ರೈಸ್ ಹೌದು. ಇಲ್ಲಿ ನಾನು ಅದರಲ್ಲಿ ಉಪ್ಪು ಇರೋದ್ರಿಂದ ಇದಕ್ಕೆ ನಾನು ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಶಾದಿಗೆ ಬಿರಿಯಾನಿಗೆ ನಮಗೆ ಈ ಫ್ಲೇವರ್ ಗರಂ ಮಸಾಲ ಸ್ವಲ್ಪ ಬೇಕು. ಅದು ನಮ್ಮದೇ ಮಾಡಿದ ಬಿರಿಯಾನಿ ಪೌಡರ್ ಅಷ್ಟೇ, 2 ಟೀ ಸ್ಪೂನ್. ಈಗ ನಾವು ಮೊಸರು ಹಾಕ್ತಾ ಇದ್ದೀವಿ. ಮೊಸರು 100-150 ಗ್ರಾಮ್ನಷ್ಟು ಮೊಸರು. ಇದು ಒಂದು ಜಾಸ್ತಿ ಆದ್ರೆ ಏನು ಮೊಸರು ಏನು ತೊಂದರೆ ಆಗಲ್ಲ. ಅದು 200 ಗ್ರಾಮ್ ಹಾಕಿದ್ರು ಗೊಜ್ಜಿಗೆ ಅಂತ ಸಮಸ್ಯೆ ಆಗಲ್ಲ. ನಿರೀಕ್ಷೆ ಮಾಡೋದು ಬಲು ಬೇಡಿಕೆಯ ಬಲು ಆಸೆಯಿಂದ ಕಾಯ್ತಾ ಇರುವಂತಹ ಬಿರಿಯಾನಿಯ ಗೊಜ್ಜೇನಿದ್ದ ಶಾದಿಗೆ ಬಿರಿಯಾನಿ ಗೊಜ್ಜು ಇಷ್ಟೇ. ಇಲ್ಲಿಂದ ಮುಗೀತು. ಇಲ್ಲಿಗೆ ನೆಕ್ಸ್ಟ್ ವೆಜಿಟೇಬಲ್ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ದಮ್ ಹಾಕ್ಬಿಟ್ರೆ ಇದೇ ಒಳ್ಳೆಯ ಬಿರಿಯಾನಿ ಆಗುತ್ತೆ. ಉಪ್ಪು ನಿಮ್ಗೆ ರುಚಿಗೆ ತಕ್ಷಣ ಹಾಕೊಳ್ಳಿ. ನಾನು ಒಂದು ಸ್ವಲ್ಪ ಆಫ್ ಮಾಡಿದ್ದೀನಿ. ಇದು ವೆಜಿಟೇಬಲ್ ಬೇಯಿಸೋಕ್ಕೆ, ಇದು ಅನ್ನ ಬೇಯಿಸೋಕ್ಕೆ ರೈಸ್ಗೆ. ಎರಡಕ್ಕೂ ಬೇರೆ ಬೇರೆ ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ. ನಮ್ಮ ಗೊಜ್ಜು ರೆಡಿ ಆಯಿತು. ನಾನು ಇದಕ್ಕೆ ಆ್ಯಕ್ಚುಲಿ ಒಂದು ಅರ್ಧ ಲಿಂಬೆನ ಹಾಕೋದು, ಯಾಕಂದ್ರೆ ಮೊಸರಲ್ಲಿ ಹಾಕಿದ್ವಲ್ಲ, ಟೊಮೆಟೊಲ್ಲಿ ಹಾಕಿದ್ವಿ. ಅರ್ಧ ಲಿಂಬೆನ ದೊಡ್ಡದು, ಚಿಕ್ಕದಾದ್ರೆ 1 ಹಾಕ್ಕೊಳ್ಳಿ. ತುಂಬ ಹುಳಿ ಆದ್ರೆ ಟೇಸ್ಟ್ ಇರಲ್ಲ. ಹುಳಿನ ಕಂಟ್ರೋಲ್ ಇರ್ಬೇಕು ಯಾವತ್ತು. ಜಾಸ್ತಿ ಹುಳಿ ಉಂಡಕ್ಕೆ ಹೋಗ್ಬಾರ್ದು ಎಲ್ಲೂ. ಅಡುಗೆ ಎಲ್ಲಾದ್ರಿರ್ಬೋದು, ಜೀವನದಲ್ಲಿ ಹಾಕಿರ್ಬೋದು. ಶಾದಿಗೆ ಬಿರಿಯಾನಿ ಗೊಜ್ಜು ರೆಡಿ ಆಯಿತು. ಶಾದಿನೂ ಆಯ್ತು. ಇಲ್ಲಿ ಆಲ್ರೆಡಿ ಗೌಡ್ರು ಬಿರಿಯಾನಿ, ಆಮೇಲೆ ನಮ್ಮ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಗೊಜ್ಜು 2 ಸೇರಿ ಒಳ್ಳೆ ಒಂದು ಮಶ್ರೂಮ್ ದೊನ್ನೆ ಬಿರಿಯಾನಿ ನಿರ್ಮಾಣ ಆಗಿದೆ. ಇಲ್ಲಿ ಇನ್ನೊಂದು ನಿಮಗೆ ಶಾದಿಗೆ ಬಿರಿಯಾನಿ ವೆಜ್ಜಲ್ಲೇ ಮಾಡೋದು ಹೆಂಗೆ ಅಂತ ಕ್ಲಿಯರ್ ಆಗಿ ಒಂದು ರೆಸಿಪಿ ಅಪ್ಡೇಟ್ ಆಗ್ತಾ ಇದೆ ಅಷ್ಟೇ. ಓಕೆ ನೋಡಿ, ಗೊಜ್ಜು ಕೇಳಿದಕ್ಕೆ ನಿಮ್ಗೆ ಒಂದು ಎಕ್ಸ್ಟ್ರಾ ಬಿರಿಯಾನಿ ಮಾಡಿ ತೋರಿಸ್ತಾ ಇದೆ. ತರಕಾರಿ ಒಂದು 200 ಗ್ರಾಮ್ನಷ್ಟು ಬೀನ್ಸ್ ಉದ್ದ ಕಟ್ ಮಾಡ್ಕೊಂಡಿದ್ವಿ. ಕ್ಯಾರೆಟ್ ಬಂದು ಅದು ಒಂದು 200 ಗ್ರಾಮ್ನಷ್ಟು. ನೋಡಿ ಇದು ಜಾಸ್ತಿ ಇದೆ, ಇಷ್ಟು ಬೇಡ, ಯಾರು ಕಡಿಮೆ ಇಲ್ಲ, ಯಾಕಂದ್ರೆ ತುಂಬ ಸಿಹಿ ಆಗ್ಬಿಡುತ್ತೆ. ಹೌದು, ಇದು 2 ಚಂದ ಬೇಯುತ್ತೆ. ಇದು ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಆಮೇಲೆ ಒಂದು ಗ್ಯಾಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹಾಲು ಹಾಕ್ತೀವಿ. ಅಲ್ಲಿ ಅನ್ನಕ್ಕೆ ಇಟ್ಟಿದ್ವಿ ನೀರು, ಹಾಲು. ಹೌದು, ಇದು ಅನ್ನಕ್ಕಾಗಿ ನೀರು ಬೈತಾ ಇದೆ. ಇದು ಹೌದು, ಕುದಿತಾ ಇರೋದು. ಈ ರೈಸ್ ರೆಡಿ ಮಾಡ್ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಪುದೀನ, ಪುದೀನ ಹಾಕೊಂಡ್ಬಿಡ್ತೀರಾ?
ಸ್ವಲ್ಪ ಹಾಕ್ತಿವಿ, ಅದು ಅಲ್ಲೊಂಥರ ಹಸಿ ಫ್ಲೇವರ್ ಬರುತ್ತೆ ಅದು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿವಿ. ಉಪ್ಪೇನು ಅಳತೆ ಇಲ್ಲ, ಯಾಕಂದ್ರೆ ಅನ್ನ ಜೊತೆಗೆ ಅದು ನೀರಲ್ಲಿ ಹೊಟ್ಟೋಗುತ್ತೆ. ಅದು ರೈಸಲ್ಲಿ ಉಪ್ಪು ಬೇಕಲ್ಲ, ಅದಕ್ಕೋಸ್ಕರ ದಮ್ ಬಿರಿಯಾನಿಯಿಂದ ಹಂಗೇನೆ ದಮ್ ಬಿರಿಯಾನಿ ಮಾಡೋದು. ಅದು ಜಾಸ್ತಿ ಇಲ್ಲ, ಒಂದು 2 ಕಾಳು ಏಲಕ್ಕಿ, ಒಂದು 3 ಏಲಕ್ಕಿ, ಭಾಳ ಲಿಮಿಟ್ ಇಲ್ಲಿ ಹಾಕಿದ್ವಿ ದಮ್ಮಲ್ಲಿ. ಇದಕ್ಕೊಂದು 2-3 ಅಷ್ಟೇ, ಯಾಕಂದ್ರೆ ರೈಸಲ್ಲೆಲ್ಲ ಗಮ್ ಅಂತ ಫ್ಲೇವರ್ ಇಟ್ಕೊಳ್ಳುತ್ತೆ. ಲವಂಗ ಕೂಡ ಹಾಕಿದ್ರಾ? ಲವಂಗ 1-2-3. ಅದ್ರ ಜೊತೆಗೆ ನೋಡಿ ಜಾಯಿಪತ್ರಿ ಮತ್ತೆ ಅನಾನಸ್ವ. ಯಾಕೆ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಮಸಾಲೆಗಳು ಬೇಡ. ಯಾಕಂದ್ರೆ ಎಲ್ಲ ಲೆಕ್ಕಾಚಾರದಲ್ಲೇ ಈ ಬಿರಿಯಾನಿ ಅಂದ್ಮೇಲೆ ಹಂಗೇನೆ ತುಂಬಾ ಹಾಕಂಗಿಲ್ಲ. ಆಲೂಗಡ್ಡೆ ಇಲ್ಲಿ ಬೇಯಿಸಕ್ಕೆ ಹಾಕ್ತೀನಿ, ಯಾಕಂದ್ರೆ ಅಲ್ಲಿ ತರಕಾರಿ ಜೊತೆ ಇದು ಬೇಯಲಿ. 1 ಆಲೂಗಡ್ಡೆ ಹಾಕೊಂಡಿದ್ದೀನಿ ಅಷ್ಟೇ ಸಾಕು. ಇದು ದಮ್ ಆಯ್ತು, ಇಲ್ಲಿ ಇದು ತರಕಾರಿ ಬೇಯ್ತಾ ಇದೆ. ಇದು ಅಷ್ಟೇ, ಇಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ತರಕಾರಿ ಸರಿಯಾಗಿ ಬೇಯ್ಬೇಕಾದ್ರೆ ಉಪ್ಪು ಹೇಳ್ಕೊಳ್ಳುತ್ತೆ ಚೆನ್ನಾಗಿ, ಚೂರು ಉಪ್ಪು ನೋಡಿ. ಇಲ್ಲೂ ಅಷ್ಟೇ ರೈಸ್ ರೆಡಿ ಆಯ್ತು, ಕುದೀತಾ ಇದೆ. ಎಲ್ಲ ಒಟ್ಟೊಟ್ಟಿಗೆ ಒಂದೇ ಸ್ಟೈಲ್ ಆಗ್ಬೇಕು ಅದೆಲ್ಲ. ಕುದಿ ಬರೋ ಸ್ಟಾರ್ಟ್ ಆದಾಗ ಒಂದ್ಸಲ ಹಾಕಿ ದಮ್ಮ ತೆಗೆದ್ಬಿಟ್ರೆ, ಈ ಗೊಜ್ಜನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ದಮ್ ಹಾಕಕ್ಕೆ. ರೆಡಿ ಐತಲ್ಲ, ಇದು ರೆಡಿ ಐತಲ್ಲ. ರೈಸನ್ನ ನೀರು ಬಸ್ಬಿಟ್ಟು ಹಾಕ್ತೀನಿ. ರೈಸ್ನ ಸ್ಟಾರ್ಚ್ ಎಲ್ಲ ತೆಗೆದ್ಬಿಟ್ಟು ನೀರು ಬಸ್ತಿದ್ದೀನಿ. ಎಸ್ ಸರ್. ಇದಕ್ಕೇನು ದಮ್ಮಿನ ಅಳತೆ ಇಲ್ಲ, ಎಷ್ಟು ನೀರು ಬೇಕು ಅಷ್ಟೇನಿಲ್ಲ. 1 kgಗೆ ನಾವು ಲೆಕ್ಕದಲ್ಲಿ 3-4 ಲೀಟರ್ ನೀರು ಹಾಕೊಂಡು ಸಾಕು. ಓಕೆ. ಯಾಕಂದ್ರೆ ಅನ್ನ ಬೇಯ್ಬೇಕು ಅಷ್ಟೇ. ಇದು ಅನ್ನ ಬೇಯಿಸಕ್ಕೆ ನೀರು ಇಡ್ತೀರಲ್ಲ, ಹೌದು. ಇದು ದಮ್ಮಲ್ಲಿ ರೈಸ್ ಬೇಯಬೇಕು. ಮಸಾಲೆ ಜೊತೆ ದಮ್ ಹಾಕ್ತೀವಿ, ಅದಕ್ಕೆ ದಮ್ ಬಿರಿಯಾನಿ, ವೆಜ್ ದಮ್ ಬಿರಿಯಾನಿ. ಏನು ಕಲರ್ ಇಲ್ಲ, ಏನು ಮಣ್ಣು ಮಸಿ ಏನಿಲ್ಲ, ಸಿಂಪಲ್. ಬಿರಿಯಾನಿಗೆ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ ಏನಿಲ್ಲ, ಏನು ಬಳಸಂಗೆ ಇಲ್ಲ. ಬಳಸಿದ್ರೆ ಕೆಟ್ಟ ಅಂತ ಅರ್ಥ. ಈ ತರಕಾರಿಗೆ ಒಂಚೂರು ಅರ್ಶಿನ ಪುಡಿ ಹಾಕಿದಾಗ ಈ ಬಣ್ಣ ಏನಿದೆಯಾ ತರಕಾರಿದು ಡಿಫ್ರೆಂಟ್ ಆಗ್ಬಿಡುತ್ತೆ ನೋಡಿ. ಕರೆಕ್ಟ್. ತರಕಾರಿಯ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ನೋಡಿ, ಶೈನಿ ಬಂದ್ಬಿಡ್ತಾರೆ. ನೋಡಿ 1 2 3. ಎಸ್. ಇಲ್ಲಿ ತರಕಾರಿ ಇದು ಬೆಂತು, ಅಲ್ಲಿ ರೈಸು ಬೇಯ್ತಾ ಇದೆ. ಆಲ್ರೆಡಿ ತರಕಾರಿ ಬೆಂದೋಯ್ತು. ಹೌದು. ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ರೈಸ್ ನೋಡಿ, ಯಾವತ್ತು ಗೊಜ್ಜು ಇದೆಯಲ್ಲ, ಗೊಜ್ಜು ಕೂಡ ಕುದೀತಾ ಇರ್ಬೇಕು. ಸ್ವಲ್ಪ ಗೊಜ್ಜು ಮೇಲೆ ಎತ್ಕೊಂತೀನಿ, ಅಲ್ಲಿ ಮೇಲೆ ಹಾಕಕ್ಕೆ. ಅದು ಆಮೇಲೆ ತೋರ್ಸಕ್ಕೆ ಇಷ್ಟೇ. ಇವಾಗ 1 kgಗೆ ನಾವು ಬಿರಿಯಾನಿಗೆ ಕರೆಕ್ಟಾಗಿ ಅಳತೆ ಅಕ್ಕಿ ಹಾಕೊಂಡಿದ್ವಿ. ಹೌದು. ತರಕಾರಿ ಏನೇನು ಬೇಕು, ಒಂದು 400 ಗ್ರಾಮ್ ಅಷ್ಟು ತರಕಾರಿ ಹಾಕೊಂಡಿದ್ವಿ. ಈ ತರಕಾರಿನೆಲ್ಲ ಇದ್ರಲ್ಲಿ ಬಸಿಬೇಕು. ನೋಡಿ ಈ ಥರ ಬಿಸಿ 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 ಎತ್ತಿಂಗ್ ಹಾಕ್ಬೇಕು. ಸ್ವಲ್ಪ ನೀರಿದ್ರು ಏನು ಆಗಲ್ಲ, ಹೀರ್ಕೊಳ್ಳುತ್ತದೆ. ಇಲ್ಲಿ ಬೆಂದಿರೋದು ಕಮ್ಮಿ ಆದ್ರೆ ಅದು ನಿಮ್ಗೆ ದಮ್ಮಲ್ಲೂ ಬೇಯುತ್ತೆ. ಈಗ ಈ ತರಕಾರಿಗೆ ನಮ್ಮ ಇದನ್ನೆಲ್ಲ ಬಸ್ಬಿಟ್ಟು ಬೇಯಿಸಿರೋ ತರಕಾರಿ, ಆಲೂಗಡ್ಡೆ ಎಲ್ಲ ಬೆಂದಿರೋದನ್ನ ಹಿಂಗೆ ಹಾಕ್ಕೊಂತೀವಿ. हम तुम पे मरने वाले कोई गेर मेरे जरा मुस्कुरा दिखाओ. ಸರ್, ಇವ್ರ ಹೆಸರು ಏನಂದ್ರಲ್ಲ? ಗೋರೆಲ್ಲ ಗೋರೆಲಾಲ್ ಜಾಯಿಯೇ. ತರಕಾರಿ ಹಾಕೊಂಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಪನ್ನೀರ್ ಇದೆಯಲ್ಲ ಕಟ್ ಮಾಡಿರೋದು, ಇದು ನಮ್ಮ ಹೋಟ್ಲಲ್ಲಿ ಮಾಡೋದು ಹಿಂಗೇನೆ. ಲೈಟಾಗಿ ಹಂಗೆ ಪ್ರೆಸ್ ಮಾಡಿ ಹಾಕಿದ್ರೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳೋದು. ಸುಮ್ಮನೆ ಪ್ರೆಸ್ ಮಾಡ್ತೀನಿ ಅಷ್ಟೇ, ಇದು ಪುಡಿಯಾಗಿ ಹೋಗ್ಬಿಡುತ್ತೆ. ಪಾಟ್ ಬಿರಿಯಾನಿ ಕೂಡ ಇದರಲ್ಲಿ ಕೊಡ್ತೀವಿ. ಮಸಾಲೆ ರೆಡಿ ಆಗಿದೆ, ಇದು ರೆಡಿ ಆಗಿದೆ, ಇಲ್ಲಿ ಕುದೀತಾ ಇದೆ ನೋಡಿ. ಮಸಾಲೆ ನೋಡಿ ಸರ್, ಇದೆ ಈ ಟೊಮೆಟೊ, ಈರುಳ್ಳಿ ಎಲ್ಲ ಮೆಥಡ್ ಹೇಳಿದ್ನಲ್ಲ, ಈ ಮಸಾಲೆಗಳೇ ಮಧ್ಯದಲ್ಲಿ ಸಿಕ್ಕೋದು ಬಿರಿಯಾನಿ ಜೊತೆಗೆ. ನಾವು ವೆಜ್ ಬಿರಿಯಾನಿದು ರೆಸಿಪಿನೇ ಕೊಟ್ಟಿಲ್ಲ ಸರ್. ಹೌದು, ಇದೇ ಫಸ್ಟ್ ಟೈಮ್. ಲೆಂತಿ ಆದ್ರೂ ಪರವಾಗಿಲ್ಲ, ಮಾಡ್ಕೊಂಡ್ರೆ ಮಜವಾಗಿರುತ್ತೆ. ಪ್ರತಿದಿನ ಇದೇ ತರ ಆಗುತ್ತೆ ಹೋಟ್ಲಲ್ಲಿ. ಹೌದೌದು. ನೀವು ಗೊಜ್ಜು ಕೇಳಿದ್ದೀರಾ, ನಾವು ಗೊಜ್ಜು ಜೊತೆಗೆ ಬಿರಿಯಾನಿ ಕೊಟ್ಟಿದ್ವಿ. ದೂದ್ ಮಾಂಗೆ ನಮ್ಮ ಖೀರ್ ದೇವಿ. ಖೀರ್ ದೇವಿ ಏನ್ ಸರ್, ಶೇರ್ ಶಾಯರಿ. ತಿಳಿ ಇದೆಯಲ್ಲ, ತುಂಬಾ ಕಡಬಾರ್ದು. ತುಂಬಾ ಕಡಿದ್ರೆ ಗಟ್ಟಿಯಾಗಿ ದಪ್ಪ ಆಗುತ್ತೆ ನೋಡಿ. ಇಷ್ಟೇ. ಇವಾಗ ನೀರು ಕಸ ಇದೆ, ಕರೆಕ್ಟ್ ಆಗಿದೆ ದಮ್ಮು. ಸರ್ ಬನ್ನಿ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ. ಇಟ್ಕೊಳ್ಳಿ, ನಿಮ್ಗೆ ಸ್ವಲ್ಪ ಕೆಲಸ ಕೊಡೋಣ ಸರ್. ಬಿರಿಯಾನಿ ಅಂದ್ರೆ ಒಬ್ರು ಮಾಡಕ್ ಆಗಲ್ಲ, ನಾವು ಬಿರಿಯಾನಿ ಟೀಮ್. ನೀವು ಟೀಮ್ ಜೊತೆಗೆ ಮಾಡೋದು. ಹಿಂಗೆ ಲೈವ್ ಅಂದ್ರೆ ಹಿಂಗೆ ನೀವು ಹಿಡ್ಕೊಂಡ್ರಾ, ಹಿಂಗೆ ಇಟ್ಕೊಳ್ಳಿ ಸರ್. ಕೈಗೆ ಬಿಸಿ ಆಗಲ್ಲ, ಅದು ಭಯ ಪಡಬೇಡಿ. ಓಕೆ, ಅಷ್ಟೇ. ಇಲ್ಲ ಆಯ್ತಾ? ಆಯ್ತು. ಬಿಸಿ ಬಿಸಿ ಇದೆಯಾ? ಹೌದು. ನೋಡಿ ಈಗ ಇದಕ್ಕೆ ಹಿಂಗೆ ಹಾಕ್ಬಿಡ್ತಾ ಇದ್ದೀನಿ. ಇಲ್ಲ ಆಯ್ತು ಸರ್, ನಿಮ್ ಕೈಯಾರ ಹಿಂಗೆ ಹಾಕ್ಬಿಡಿ. ಹಾಕ್ಬಿಡ. ನೀವು ನೋಡಿ ವೀಕ್ಷಕರೇ, ಅರುಣ್ ಅವರೇ ಮಾಡ್ತಾರೆ ನೋಡಿ. ಇದು ಹಾಕಿ. ಇದು ಒಂದು ರೀತಿ ಇರುತ್ತೆ ಬಗ್ಸೋದಕ್ಕೆ. ಎಸ್.
ಇಷ್ಟ ಆಗ್ಬಿಟ್ಟು ದಮ್ ಹಾಕ್ಬಿಟ್ರೆ ಅದ್ಭುತವಾದ ಬಿರಿಯಾನಿ ರೆಡಿ. ನೋಡಿ ಏನು ಮಾಡ್ಬೇಡಿ, ಇಷ್ಟೇ ಮೇಲ್ಗಡೆಗೆ ಇವಾಗ ಕಲ್ಸೋದೇನಿಲ್ಲ, ಏನಿಲ್ಲ. ಕಲ್ಸಕ್ಕೆ ಹೋದ್ರೆ ಮುಗಿದ ಕತೆ. ಹೌದಾ? ಇಲ್ಲಿ ನಮ್ಮ ಮಸಾಲೆ ಒಂಚೂರು ಹಿಂಗೆ ಡ್ರಾಪ್ ಮಾಡೋದು ಅಷ್ಟೇ. ಇದೆಲ್ಲ ಒಂಥರ ಮೇಕಪ್ ಇದೆಲ್ಲ ಎಕ್ಸ್ಟ್ರಾ. ಏನು ಹಿಂಗಾಯ್ತು, ಇಲ್ಲಿ ಮಸಾಲೆ ಹಿಂಗಾಯ್ತು. ಈ ಫ್ರೈಡ್ ಮಾಡಿದ ಈರುಳ್ಳಿ ಮುಂಚೆ ಮಾಡ್ಕೊಂಡಿರ್ತೀವಿ ನಾವು. ಸ್ವಲ್ಪ ಇದೆಲ್ಲ ಮಾಡ್ಕೊಬೋದು, ಈಸಿ ನಿಮಗೆ, ದೊಡ್ಡ ಕೆಲಸ ಏನಲ್ಲ. ಸ್ವಲ್ಪ ಫ್ಲೇವರ್ಗೆ ಆಮೇಲೆ ಮಿಕ್ಕಿರೋ ಪಕ್ಕಿರೋದೆಲ್ಲ ಪುದೀನ ಗಿದಿನ ಏನಿದೆಯಾ ಎಲ್ಲ ಹಾಕ್ಬಿಡೋದಲ್ಲೇ. ಎಂಡಿಂಗ್ ಅಂದ್ರೆ ಹಂಗೆ ಅದು. ಕೊನೆಗೆ ಇಲ್ಲಿ ನಮ್ಮ ಈ ಗೋಡಂಬಿ ಒಂಚೂರು ಫ್ರೈ ಮಾಡಿಕೊಂಡಿದ್ವಿ. ಬಿರಿಯಾನಿಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ತೀವಿ. ಇದು ಹಾಕೊಂಡ್ವಿ. ಇನ್ನೇನಾದ್ರು ಬಾಕಿ ಇದೆಯಾ ಅರುಣ್ ಅವರೇ? ಇಲ್ಲ, ಒಂದು ಐಟಮ್ ಬಾಕಿ ಇದೆ. ಯಾವುದು? ತುಪ್ಪ ಒಂದು ಸ್ವಲ್ಪ ಹಾಕ್ಬೇಕು. ತುಪ್ಪ ಇಲ್ಲಿದೆ ಸರ್. ಅಲ್ವಾ? ಇಲ್ಲಿದೆ, ತೊಳಿ. ದಮ್ ಹಾಕ್ಬೇಕು ತುಪ್ಪ, ನಂದಿನಿಯವರ ತುಪ್ಪ. ಇದನ್ನ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಮೇಲ್ಗಡೆ ಒಂದು ಹಿಂಗ್ ಬಿಟ್ಟಾಗ ಶಾದಿ ಕಿ ಬಿರಿಯಾನಿ ಇಲ್ಲೇ ಶಾದಿ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಅರುಣ್ ಅವರೇ ದಮ್ ಹಾಕಿದ್ದಾರೆ. ಹೌದು ನೋಡಿ, ನಮ್ಮ ಕೈಯಾರೆ ನಾವೇ ಒಂದು ಸಿಲ್ವರ್ ಫಾಯಿಲ್ ಪ್ಲೇಟ್ ನಾವು ತಾಜಾಗಿ ಹಿಂಗೆ ಹಾಕಿ ಬಿರಿಯಾನಿಗೆ ದಮ್ಮಿನ ದಾರಿ ತೋರಿಸಿದೀವಿ. ಇದಕ್ಕೆ ಎಷ್ಟು ದಮ್ ಕಟ್ತೀರೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಉದುರಾಗಿ ಅರಳುತ್ತೆ, ಆಚೆ ಬರಬಾರ್ದು ಅಷ್ಟೇ. ನಮಗೆ ಸಹಜವಾಗಿ ಪಾತ್ರೆಗಳು ಬಿಸಿ ಅನ್ಸಲ್ಲ, ನೀವು ಅನ್ಕೊಂಬೇಡಿ ಬಿಸಿ ಇಲ್ಲ ಅಂತ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಪಾತ್ರೆಗಳು ಹಿಡಿದು. ಎಸ್, ಈಗ ಒಂದು 10 ನಿಮಿಷ ಇದು ಚೆನ್ನಾಗಿ ದಮ್ ಆಗ್ಬಿಟ್ರೆ ಆಮೇಲೆ ಕಥೆನೇ ಬೇರೆ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ ಫೀಲು. ಆ ದಮ್ ತೆಗಿಬೇಕಾರೆ ಎಲ್ಲ ವಿಕೆಟ್ ತೆಗೆದಾಗ ಮಾತ್ರ ಹಿಂಗೆ ಅಂತಾರೆ. ನಾವು ಅಡುಗೆ ಮಾಡಾದ್ಮೇಲೆ ಹಿಂಗೆ ಅಂತೀವಿ. ವಿಕೆಟ್ ತಗೊಂಡಂಗೆ. ಎಸ್, ಎಸ್ ಸರ್, ರೆಡಿ ಸರ್. ಎಸ್ ಸರ್, ಸೂಪರ್ ಸರ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಬ್ಬಾ, ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ನೆನಪಾಯ್ತು ನನಗೀಗ. ಹಾಡ? ಎಸ್ ಸರ್. ಹಾಡು ಹೇಳ್ತೀರಾ ಸರ್ ನೀವು? ಎಸ್ ಎಸ್, ಅದ್ಭುತ. ಏನ್ ಸರ್ ಹಾಡು? हम प्यार करने वाले हम तुम पे मरने वाले कोई ನೋಡಿ ಸರ್, ಮುಂದಿನ ಭಾಗ ನೀವು ಹಾಡಿ ಕಳಿಸಿ ನಮ್ಗೆ, ನಿಮ್ಮ ಕಮೆಂಟ್ಸ್ ಅಲ್ಲಿ ಕಳಿಸಿ. ಹಾಡಿನ ಭಾಗ ಏಕ್ ಗಾನ ಬಂತ ಇಸ್ಕೇಲಿ ಅಂತ ಆಯ್ತು, ಅದಕ್ಕೋಸ್ಕರ ಹಾಡದೆ. ನೋಡಿ ಸರ್, ನೋಡಿದ್ರ ತರಕಾರಿಗಳು, ಇದು ಅಡಿಯಲ್ಲಿ ಮಸಾಲ, ಗೊಜ್ಜು, ರೈಸ್ ಎಲ್ಲ ಮಿಕ್ಸ್ ಆಗ್ತಾ ತಗೊಂತ ನಿಂಗೆ ಕಟ್ ಮಾಡಿ ತಿನ್ಬೇಕು. ಆಕ್ಚುಲಿ ಇಷ್ಟೇ. ನೀವೀಗ ನಾವು ಫುಲ್ ಓಪನ್ ಮಾಡ್ಬಿಟ್ರೆ ಎಲ್ಲ ಕಿಚಡಿ ಆಗ್ಬಿಡುತ್ತೆ. ಇದನ್ನ ಕಿಚಡಿ ಮಾಡೋದು ಬೇಡ ನಾವು. ಈ ಒಂದು ಬಿರಿಯಾನಿ, ಶಾದಿಗೆ ಬಿರಿಯಾನಿ ಗೊಜ್ಜು ಜೊತೆಗೆ ನೀವು ವೆಜ್ ಬಿರಿಯಾನಿ ತೋರಿಸಿರಲ್ಲ, ಕಾಯ್ತಾ ಇದ್ದೀನಿ. ಸೂಪರ್ ಸರ್. ಬಿರಿಯಾನಿ ತಗೊಂಡ್ಬೇಕಾದ್ರೆ ಯಾವತ್ತೊಂದು ಸೈಡ್ ಇಂದ ಕಟ್ ಮಾಡ್ಕೊಂಡು ತಗೊಂಡ್ಬೇಕು. ಮಸಾಲ ಒಂದು ಬರೀತಾ ಎಲ್ಲ ರೈಸ್ ನೋಡಿ, ಪನ್ನೀರು ಮಸಾಲೆ ಎಲ್ಲ ಜೊತೆಗೆ ಬರ್ಬೇಕು. ಈ ಫೀಲ್ ಬರ್ಬೇಕು. ದಯವಿಟ್ಟು ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ನನಗಂತೂ ಬರ್ತಾ ಇದೆ ಸರ್, ಅದ್ಭುತವಾಗಿ ಕಾಣ್ತಾ ಇದೆ ಸರ್. ಸ್ವಲ್ಪ ಮೇಲ್ಗಡೆ ಚೂರು ಸ್ವಲ್ಪ ಫ್ರೈಡ್ ಆನಿಯನ್ ಬೀಳುತ್ತೆ. ಫ್ರೈಡ್ ಆನಿಯನ್, ಸ್ವಲ್ಪ ಗೋಡಂಬಿ, ಸ್ವಲ್ಪ ಗೋಡಂಬಿ ನೋಡಿ. ಪುದೀನ ಒಂದೆಲೆ. ಸರ್, ಇದು ಗ್ರೀನಿಶ್ ಇಲ್ಲ ಬಿರಿಯಾನಿ, ಪಕ್ಕ ಕಲರ್ ಗ್ರೀನಿಶ್ ಬಂದ್ರೆ ನಿಮ್ಗೆ ಇದು ಶಾದಿಗೆ ಬಿರಿಯಾನಿ ಆಗಲ್ಲ. ಇದರಲ್ಲಿ ಯಾವುದೇ ಐಟಮ್ ರುಬ್ಬಿ ಹಾಕುವಂಥದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ರೆ ಇನ್ನು ಯಾವುದೇ ಕೊತ್ತಂಬರಿ ಪುದೀನ ಯಾವ್ದು ರುಬ್ಬಿ ಹಾಕಂಗೆ ಇಲ್ಲ. ಟೊಮ್ಯಾಟೋನು ರುಬ್ಬಿ ಹಾಕಂಗಿಲ್ಲ. ಒರಿಜಿನಲ್ ಶಾದಿಗೆ ಬಿರಿಯಾನಿ ರೆಸಿಪಿ ಅಂದ್ರೆ ಇದೇನೆ. ಕರೆಕ್ಟ್. ಸೊ ವೆಜ್ ಅವರಿಗೆ ಅದ್ಭುತವಾದ. ಆಮೇಲೆ ನಾನ್ ವೆಜಿಟೇರಿಯನ್ ಅವರಿಗೆ ಒಂದು ವೇಳೆ ನಮ್ಮಲ್ಲಿ ಕೇಟರಿಂಗಿಗೆ ನಿಮ್ಗೆ ಪ್ಯಾಕೇಜ್ ಇದೆ 16,000 ರೂಪಾಯಿಗೆ 30 ಜನಕ್ಕೆ ಊಟ. ನನ್ನ ತಮ್ಮ ಮಾಡ್ತಾ ಇದ್ದಾನೆ. 16,000 ರೂಪಾಯಿಗೆ 30 ಜನ ಊಟ ಮಾಡುವಷ್ಟು ಶಾದಿಗೆ ಬಿರಿಯಾನಿ, ಮಟನ್ ಆರ್ ಚಿಕನ್, ಆಮೇಲೆ ಒಂದು ಚಿಕನ್ ಗ್ರೇವಿ, ಒಂದು ಚಿಕನ್ ಸ್ಟಾರ್ಟರು, ಒಂದು ಸ್ವೀಟ್ ಸ್ಪೆಷಲ್, ಆ ಖೀರ್ ಅಂತಾರಲ್ಲ ಒಳ್ಳೆ ಖೀರು ರೈಸ್ದು, ಆ ಖೀರು, ಅದ್ರ ಜೊತೆಗೆ ಒಂದು ಗೊಜ್ಜು, ಬೈಗನ್ ಗೊಜ್ಜು. ಅಲ್ಲ, ಖೀರ್ ಅಂದ್ರೆ ಫಿರ್ನಿ ಒಂದು 7 ಐಟಮ್ ಬರುತ್ತೆ ಸರ್. 50 ಜನ, 100 ಜನ, 1000 ಜನ ಕೊಡಿ. ಅವ್ರಿಗೆ ಆರ್ಡರ್ ಕೊಡ್ಬೇಕಂದ್ರೆ ನಿಮ್ಗೆ ಫೋನ್ ಮಾಡಿದ್ರೆ ಆಯ್ತು. ನಮ್ಮ ವಾಟ್ಸಪ್ಪಲ್ಲಿ ಬರಲಿ, ಯಾಕೆ ಫೋನ್ ಮಾಡ್ಕೊಂಡು ನಾವು ಫೋನ್ ಟೈಮ್ ಇರಲ್ಲ. ಇದೇ ಥರ ಬಿರಿಯಾನಿ ಬೇಕು ನಿಮಗೆ, ಏನಾದರೂ ಒಂದು 50 ಜನ 100 ಜನಕ್ಕೆ ಬೇಕು, ದಮ್ ಹಾಕ್ಬಿಟ್ಟೆ ಕೊಡ್ತೀವಿ ಸೇಮ್. ರೈಟ್ ಸರ್. ಶುಚಿರುಚಿಗೆ ಯಾಕೆ ಬರ್ತಾರೆ ಸ್ಪೆಷಲ್ ದೂರದಿಂದ ಅಂದ್ರೆ, ಅದೇ ಸರ್, ದೂರದಿಂದ ಬಂದ್ರಲ್ಲ ಮೊನ್ನೆ ನಿಮ್ಮ ಮಶ್ರೂಮ್ ಬಿರಿಯಾನಿ ತುಂಬಾ ಜನ. ಅವ್ರದ್ದು ಹೆಂಗಿ ಸರ್ ಎಲ್ಲಿ ತುಮಕೂರಿಂದ, ದಾಬಾಸ್ಪೇಟೆಯಿಂದ,
ಈ ಕಡೆ ಕೋರ್ಮಂಗ್ಲ ಈ ಕಡೆ ಎಲ್ಲ ಕಡೆಯಿಂದ ಬಂದು ಆವಿಸ್ಕೊಂಡ್ ಬಂದ್ರು. ಆಮೇಲೆ ದೊಣ್ಣೆ ಬಿರಿಯಾನಿ ತಿಂದ್ಮೇಲೆ ಅಂತೂ ಫ್ರೀ ಆಗ್ಬಿಟ್ಟವ್ರೆ. ಲೆವೆಲ್ ಒಂದು ದೋಸೆಗೆ ಬರ್ಬೇಕು ನೀವು ಸರ್. ನಂಬರ್ 1 ದೋಸೆ ಸರ್. ಒಂದು ಚಾಯ್ ಮಾಡ್ತೀವಿ ದೋಸೆ ಚೆನ್ನಾಗಿಲ್ಲ ದುಡ್ಡು ವಾಪಸ್ ಅಷ್ಟು ಗ್ಯಾರಂಟಿ. ಸೊ ವೆಜ್ ಬಿರಿಯಾನಿ ತೊಗೊಂಡಿದ್ದೀವಿ. ಟೇಸ್ಟೆಡ್ ಇಟ್, ತುಂಬ ಚೆನ್ನಾಗಿದೆ. ತುಂಬ ಮಸಾಲಾನು ಲೈಕ್ ಜಾಸ್ತಿ ಇರೋ ಥರ ಇದೆ. ಪರ್ಫೆಕ್ಟ್ ಮಸಾಲ, ಸಾಲ್ಟ್, ಖಾರ, ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಆ್ಯಂಡ್ ವಿತ್ ದಿಸ್ ರೈತಾ ಅಂತೂ ಸಖತ್ತಾಗಿದೆ. ಸೊ ಶುಚಿ ರುಚಿದು ಮಾತ್ರ ಕೇಳೋದೇ ಬೇಡ. ಇಟ್ ಇಸ್ ಆಲ್ವೇಸ್ ಒನ್ ಆಫ್ ದಿ ಬೆಸ್ಟ್ ಫುಡ್ ಏನು ತೊಗೊಂಡು. ಸೊ ದಿಸ್ ಬಿರಿಯಾನಿ ಇಸ್ ಆಸಮ್. ಸರ್ ಏನು ಸರ್ ಇದು ಗೋಡಂಬಿ ಪುದೀನ ನಿಮ್ಮ ಬಿರಿಯಾನಿ ಗೊಜ್ಜು ಸೇರಿಸಿ ಒಂದು ಬಿರಿಯಾನಿ ರೆಡಿ ಆಗಿದೆ ವೆಜ್. ಹೌದು ಸರ್, ವೆಜ್ ಸಾದಿಕಿ ಬಿರಿಯಾನಿ ಬಿಸಿ ಬಿಸಿ ಬಿಸಿ. ಅಬ್ಬಾ ಸ್ವಲ್ಪ ಹಾಕೊಳ್ತೀನಿ ಸರ್ ನಾನು. ನೀವು ಹೇಳ್ದಂಗೆ ಆ ಬಿಸಿ ಬಿಸಿ ಸಿಗೋದೇ ನಮಗೆ ತಳದಲ್ಲಿ. ಆ ತಳದಿಂದನೇ ಎತ್ಕೊಂಡ್ಬಿಡ್ತೀನಿ ಎಲ್ಲ ನಾನು. ನೋಡಿ ಆ ಬೀನ್ಸು, ತರಕಾರಿ ಒಂದೂ ಬಿಡಲ್ಲ. ಇಲ್ಲಿ ಡೀಟೇಲ್ಸ್ ಇದೆ ನೋಡಿ ಎಲ್ಲ. ನಿಮ್ಗೆ ಹಾಕ್ತೀನಿ. ಹಸಿಮೆಣಸಿನಕಾಯಿ ಕೂಡ ನೋಡಿ ಡೀಟೇಲ್ ಹಂಗೆ ಇದೆ. ಹೌದು, ಇನ್ ಡೀಟೇಲ್ ಹೊಡೆದಿಲ್ಲ ಅದು. ಹೌದೌದು, ಮಾಡಿದವರೇ ಎಕ್ಸೈಟ್ ಆಗ್ಬಿಟ್ಟಾರೆ ತಿನ್ನಕ್ಕೆ. ನಮ್ಮ ಜನ ಕೇಳಿದ್ರು ಸರ್ ಗೊಜ್ಜು ಬೇಕು ಅಂತ. ಗೊಜ್ಜು ಒಟ್ಟಿಗೆ ವೆಜ್ ಬಿರಿಯಾನಿ ಕೂಡ ತೋರಿಸ್ಬಿಟ್ರಿ ನೀವು. ಅದು ಬಿಡು ಸಾದಿಕಿ ಬಿರಿಯಾನಿ ಅಂತ. ಅಲ್ಲಿ ದೊಣ್ಣೆ ಬಿರಿಯಾನಿಯಿಂದ ಗೊಜ್ಜು ಕೇಳಿದ್ರು, ಗೊಜ್ಜಿಂದ ಬಿರಿಯಾನಿ ಆಯ್ತು. ರೆಸಿಪಿ ಆಗೋಯ್ತು ಅಂತ ಹೇಳ್ತೀನಿ. ಇಟ್ಸ್ ಗುಡ್. ಸೊ ಫಸ್ಟು ಈ ಗಮ್ಮದಿಂದ ನಿಮಗೆ ನಾಲ್ಗೆ ಮೇಲೆ ಆಗಲೇ ಬಾಯಿ ನೀರು ಇರ್ತದೆ. ಅಷ್ಟು ಅದ್ಭುತವಾದ ಒಂದು ಬಿರಿಯಾನಿ ಎಲ್ಲೆಲ್ಲೋ ತಿಂದಿರ್ತೀವಿ ನಾವು. ಏನು ಸರ್ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್. ಸ್ಟಾರ್ಟ್ ಮಾಡಿ ಸರ್. ನೀವು ಹೇಳೋದನ್ನೆಲ್ಲ ಕೇಳಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದೌದು, ಇತ್ತು ಗೋಡಂಬಿ, ಕ್ಯಾರೆಟ್, ಬೀನ್ಸು, ಆ ಗೊಜ್ಜು. ನಿಮ್ಮ ಎಕ್ಸ್ಪ್ರೆಷನ್ಸ್ ನೀವು ಮಾತಾಡೋದು ಅದನ್ನು ನಾನು ಎಂಜಾಯ್ ಮಾಡ್ತೇನೆ ನೋಡ್ಕೊಂಡು. ಓಹೋ, ಏನು ಸರ್ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ. ಎಸ್, ಅದು ಖಂಡಿತ. ಇಷ್ಟು ಒಂದು ವೆಜ್ ಬಿರಿಯಾನಿಯಲ್ಲಿ ಮಾಡ್ಬೋದಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದು ಮಾಡ್ಕೊಂಡ್ರೆ ಅದ್ಭುತವಾಗಿದೆ. ನಮ್ಮ ಕಸ್ಟಮರ್ ಆಗಲೇ ಟೇಸ್ಟ್ ಮಾಡಿ ಹೇಳಿದ್ರು ಮನೆಯಲ್ಲಿ ಮಾಡಿರೋ ಥರ ಇದೆ ಅಂತ. ನಿಜವಾಗ್ಲು ಅಪ್ಪಟವಾಗಿ ಮನೆಯಲ್ಲಿ ಮಾಡಿರೋ ಥರ ಮಸಾಲ ಮಕ್ಕೊಡೆಲ್ಲ, ಓವರ್ ಮಸಾಲ, ಓವರ್ ಅದು ಸ್ಟಫಿಂಗ್ ಇಲ್ಲ. ಅದ್ಭುತವಾಗಿ ತರಕಾರಿ ಭರಿತ ಒಂದು ಸಾದಿಕಿ ಬಿರಿಯಾನಿ. ನೋಡಿ ಹಿಂಗೆ ಬಂದರೆ ಮುದ್ದೆ ಬರಬೇಕು. ಅನ್ನ ಉದುರುದ್ರಾಗಿದೆ, ನೀಟಾಗಿ ಉಂಡೆ ಕಟ್ಟುತ್ತೆ. ತರಕಾರಿ ಎಲ್ಲ ಸೇರಿಸ್ಕೊಂಡು ಒಂದ್ಸಲ ಹಿಂಗೆ ಬಾಯಿಗೆ ಒಂದು ಒಳ್ಳೆ ಗ್ಯಾಸ್ಟ್ರೋನಾಮಿಕಲ್ ಎಕ್ಸ್ಪೀರಿಯನ್ಸ್ ಇದು. ಹಂಗೆ ಸ್ಕಿಪ್ ಆಗಿ ಜಾರ್ಕೊಂಡು ಬಿದ್ದುಬಿಡುತ್ತೆ. ಇವತ್ತು ಹೇಳ್ತಾ ಇದ್ದೀನಿ, ಅಡಿಗೆನ ಯಾವತ್ತು ಫಸ್ಟ್ ಕಣ್ಣಿಂದ ತಿನ್ಬೇಕು. ಕಣ್ಣಿಗೆ ಹಿತಾಯ್ತು, ಕಣ್ಣಿಗೆ ರುಚಿ ಆಯ್ತು ಅಂದ್ರೆ ಮುಗೀತು. ಕೈಗೂ ರುಚಿ, ಬಾಯಿಗೂ ರುಚಿ, ಹೊಟ್ಟೆಗೂ ತಂಪು. ಕಣ್ಣೇ ಹೇಳ್ಬಿಡುತ್ತೆ ಆಗ್ಲೇ. ಕಣ್ಣೇ ಹೇಳ್ಬಿಡುತ್ತೆ. ಭಾಳ ಅದ್ಭುತವಾದ ಕಮೆಂಟ್ ಆಗ್ತಾ ಇದ್ದೀರಾ. ಜೊತೆಗೆ ನಮ್ಮ ಕನ್ನಡದ ಬಗ್ಗೆ ತುಂಬ ಜನ ತುಂಬ ಖುಷಿಯಿಂದ, ಹೆಮ್ಮೆಯಿಂದ ನಮ್ಮ ನೆಲ, ಜಲ, ಭಾಷೆ ಇದು 3 ನಮ್ಮಲ್ಲಿರ್ಬೇಕು. ಅದ್ರ ನಂತರ ಇನ್ನೇನಾಯ್ತು. ಇದಕ್ಕೆ ನಾವು ಯಾವತ್ತೂ ಫಿದಾಗಿದ್ದೀವಿ, ಯಾವತ್ತೂ ನಾವು ಜೊತೆಗಿರ್ತೀವಿ. ಸೊ ಥ್ಯಾಂಕ್ ಯು ನಿಮಗೆಲ್ಲರ ಕಮೆಂಟ್ಸ್ಗೂ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿಗೆ ಎಷ್ಟು ದೂರ ಬಂದು ನಮ್ಮನ್ನು ಸಹಕರಿಸಿದ್ದಕ್ಕೆ. ಹೌದು, ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ಇವಾಗ ಕಾರ್ತಿಕ ಮಾಸದಲ್ಲಿ ತುಂಬ ಜನ ಬಂದು ದೊಣ್ಣೆ ಬಿರಿಯಾನಿ 1 by 1 get 1 ಫ್ರೀ ಎಲ್ಲ ಎಂಜಾಯ್ ಮಾಡಿದ್ದೀರಿ. ಇದೇ ಥರ ಬನ್ನಿ, ನೆಕ್ಸ್ಟ್ ವೆಜ್ ಬಿರಿಯಾನಿಗೆ ಬನ್ನಿ. ಅಲ್ಲಿವರೆಗೂ ಮುಂದಿನ ನಿಮಗೋಸ್ಕರ ಇನ್ನೊಂದು ಹೊಸ ರೆಸಿಪಿ ಬರ್ತೀವಿ. ನೀವು ಮನೇಲಿ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕಿ, ನೀವು ಬಂದು ಟೇಸ್ಟ್ ಮಾಡಿ ಕಾಮೆಂಟ್ ಹಾಕಿ. ಮತ್ತೆ ಸಿಗೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.